ಚಾಮರಾಜನಗರದಲ್ಲಿ ದಸರಾ ಆಚರಿಸಲು ಬುಲೆಟ್ ಚಂದ್ರು ಆಗ್ರಹ. ಚಾಮರಾಜನಗರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ನಾಡ ಹಬ್ಬ ದಸರಾವನ್ನು ಆಚರಿಸಬೇಕು ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ನಡೆದ ದಸರಾ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಈ ಬಾರಿ ಚಾಮರಾಜನಗರದಲ್ಲಿ ದಸರಾ ನಡೆಯಲ್ಲ, ಅಲ್ಲಿ ದಸರಾ ಏಕೆ ಮಾಡಬೇಕು, ಅಲ್ಲಿ ರಾಜರು ಮಹಾರಾಜರು ಇದ್ದಾರೆ ಎಂದು ಕೇಳುವ ಮೂಲಕ ಜಿಲ್ಲೆಗೆ ಅಗೌರವ ತೋರಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಂದಿನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಕಾಲದಿಂದಲೂ ಚಾಮರಾಜನಗರದಲ್ಲಿ ದಸರಾ ನಡೆಯುತ್ತಿದ್ದು, ಚಾಮರಾಜನಗರ ರಾಜ್ಯದ ಆಳ್ವಿಕೆಗೆ ಒಳಪಟ್ಟ ಪ್ರದೇಶವಾಗಿದೆ. ಜಯಚಾಮರಾಜೇಂದ್ರ ಒಡೆಯರ್ ಜನಿಸಿದ್ರು, ಆದ್ದರಿಂದ ಇಲ್ಲಿ ಜನನ ಮಂಟಪ ಉದ್ಭವವಾಯಿತು. ಅವರ ಮಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆಯ ನೆನಪಿಗಾಗಿ ಹಾರಿ ಕೊಟ್ಟಾರ ಅಂತಿದ್ದ ಹೆಸರನ್ನು ಚಾಮರಾಜನಗರ ಎಂದು ನಾಮಕರಣ ಮಾಡಿ ಚಾಮರಾಜೇಶ್ವರ ದೇವಾಲಯ ನಿರ್ಮಾಣ ಮಾಡಿದ್ರು. ಇಲ್ಲಿ ರಾಜರು ಮಹಾರಾಜರು ಇದ್ದುದರಿಂದಲೇ ಚಾಮರಾಜನಗರ ಎಂದು ಕರೆಯುತ್ತಾರೆ. ಚಾಮರಾಜನಗರ ಮೈಸೂರಿಗೆ ಅವಿನಾಭಾವ ಸಂಬಂಧ ಇದೆ. ಇದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲಿಲ್ಲವೇ ಎಂದು ಪ್ರಶ್ನಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾದ ಮೇಲೆ ಚಾಮರಾಜನಗರದಲ್ಲಿ ದಸರಾ ನಡೆಯುತ್ತಿದೆ. ಮಾಹಿತಿ ಕೊರತೆಯಿಂದ ಮುಖ್ಯಮಂತ್ರಿಗಳು ಚಾಮರಾಜನಗರದಲ್ಲಿ ದಸರಾ ನಡೆಯುತ್ತಿರಲಿಲ್ಲ. ಈ ಬಾರಿಯೂ ದಸರಾ ಆಚರಣೆ ಮಾಡಲ್ಲ ಎಂದು ಬೆಂಗಳೂರಿನಲ್ಲಿ ನಡೆದ ದಸರಾ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಹೇಳುವ ಮೂಲಕ ಚಾಮರಾಜನಗರದ ಮೇಲೆ ಅವರಿಗಿರುವ ಕಾಳಜಿ ಗೊತ್ತಾಗುತ್ತದೆ. ಚಾಮರಾಜನಗರದಲ್ಲಿ ದಸರಾ ಆಚರಣೆ ಮಾಡುತ್ತಿದ್ದಾರೆ, ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಬುಲೆಟ್ ಚಂದ್ರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಹನುಮ ಜಯಂತಿ ಅಧ್ಯಕ್ಷ ಪ್ರವೀಣ್ ನಾಯಕ್, ಶಂಕರ್ ನಾಯಕ್, ಮಂಜುನಾಥ ನಾಯಕ್, ರಘು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಸಿದ್ದರಾಮಯ್ಯ ಅವರು ಚಾಮರಾಜನಗರದಲ್ಲಿ ದಸರಾ ಕಾರ್ಯಕ್ರಮ ಮಾಡಲ್ಲ ಅಂತ ಇದ್ದಾರೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಯಾಕೆಂದರೆ ಇದು ರಾಜರು ಹುಟ್ಟಿದ ಊರು. ನಿಮಗೆ ತಿಳಿದೇ ಇಲ್ಲದೆ ಇರ್ಬೋದು. ಮೊದಲು ಇದು ಚಾಮರಾಜನಗರ ಅನ್ನೋದಕ್ಕೂ ಮುಂಚೆ ಇದು ಹೆಸರು ಹರಿಕೋಟಾರ ಅಂತ. ಯಾವಾಗ ಜಯ ಚಾಮರಾಜನಗರ ಒಡೆಯರು ಹುಟ್ಟಿದ್ರು ಆವಾಗಿಂದ ಇದನ್ನ ಚಾಮರಾಜನಗರ ಅಂತ ಮರುನಾಮಕರಣ ಮಾಡಾಯಿತು. ಇದಕ್ಕೆ ಚಾಮರಾಜನಗರಕ್ಕೂ ದಸರಕ್ಕೂ ಮೈಸೂರಿಗೂ ತುಂಬ ಒಂದು ಅನುಬಂಧ ಇದೆ. ನೀವು ದಯಮಾಡಿ ಇಂಥ ಉದ್ಘಾಟನೆದಂಥ ಮಾತನ್ನು ಬಿಟ್ಟು ಈ ಬಾರಿ ಚಾಮರಾಜನಗರದಲ್ಲಿ ಅದ್ದೂರಿಯಾಗಿ ನೀವು ದಸರಾ ಮಾಡಬೇಕು. ಇದರಲ್ಲಿ ಕಾಣ್ತಿದೆ ನಿಮ್ಮ ರಾಜಕೀಯದಲ್ಲಿ 4 ಶಾಸಕರನ್ನು ನಾವು ಚಾಮರಾಜನಗರದಲ್ಲಿ 4 ಶಾಸಕರನ್ನ ನಮ್ಮ ಜನತೆ ಆಯ್ಕೆ ಮಾಡೋರೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆ ಶಾಸಕರಿಗೂ ನಿಮಗೂ ಒಂದು ವೈಮನಸ್ಸಿದೆ ಅಂತ. ಇದು ವೈಮನಸ್ಸು ನಿಮ್ಮ ಒಂದು ವೈಯಕ್ತಿಕವಾದದ್ದು. ಅದನ್ನು ಬಿಟ್ಟು ನಮ್ಮ ಒಂದು ನಾಡ ಹಬ್ಬ ದಸರಾ ಅದನ್ನು ಈ ಬಾರಿ ಅದ್ಧೂರಿಯಾಗಿ ನೀವೇ ಹೇಳ್ತೀರಾ, ಇದೇ ಈ ಬಾರಿ ಅದ್ಧೂರಿಯಾಗಿ ಮಾಡ್ತೀವಿ ಅಂತ ಮಾಡಿ ಸಂತೋಷ. ಚಾಮರಾಜನಗರದಲ್ಲೂ ಮಾಡಿ, ಎಲ್ಲ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ಚಾಮರಾಜನಗರ ಜನತೆ. ನೀವು ಏನು ನಿಮ್ಮ ಕೈಲಿ ಮಾಡೋಕ್ಕಾಗಿದ್ರೆ ಹೇಳಿ, ನಾವು ಸಂಘ ಸಂಸ್ಥೆಯವರು ಒಂದು ಫಂಡು ಕಲೆಕ್ಟ್ ಮಾಡಿ ಕೊಡ್ತೀವಿ. ನೀವು ಬಂದು ಮಾಡಿಬಿಟ್ಟು ಆ ವೇದಿಕೆ ಮೇಲೆ ಬಂದು ಕುಂತ್ಕೊಳ್ಳಿ, ಹಾರ ಹಾಕಿಸ್ಕೊಳ್ಳಿ, ಜೈಕಾರ ಹಾಕಿಸ್ಕೊಳ್ಳಿ. ನಾವೆಲ್ಲ ಇದ್ದೀವಿ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಈ ದಸರಾ ಕಾರ್ಯಕ್ರಮ ಮಾಡಲ್ಲ ಅನ್ನೋದಕ್ಕೆ ನಾವು ಅದನ್ನು ಸಹಿಸೋಲ್ಲ. ಇನ್ನೊಂದು ಏನಂದರೆ ನಿಮ್ಮ ಒಂದು ಸ್ವಂತದಿಂದ ದುಡ್ಡು ತಂದಾಕಿ ದಸರಾ ಮಾಡಿ ಅಂತ ಹೇಳೋಲ್ಲ ನಾವು. ನಮ್ಮ ಒಂದು ಏನು ಮುಜರಾಯಿ ಇಲಾಖೆಯಲ್ಲಿ 34,565 ದೇವಸ್ಥಾನಗಳು ಇದೆ. ಅಲ್ಲಿ ಭಕ್ತಾದಿಗಳು ಸುಮಾರು ದೇವರ ಹುಂಡಿಗಿರ್ಬೋದು, ವಿಶೇಷ ದರ್ಶನ ಅಂದ್ಬಿಟ್ಟು ನೀವು ದುಡ್ಡನ್ನು ಅದರಲ್ಲಿ ಕಲೆಕ್ಟ್ ಮಾಡ್ತೀರಾ. ಅದು ಭಕ್ತಾದಿಗಳು ಧಾರ್ಮಿಕಗೆ ಕೊಡುವಂಥ ದುಡ್ಡು. ಅದನ್ನು ನಮ್ಮ ಧಾರ್ಮಿಕದಲ್ಲಿ ಒಂದು ಭಾಗ ಆಗಿರುವ ಒಂದು ನಾಡ ಹಬ್ಬ ದಸರಾ ಅದನ್ನು ನೀವು ಬಾರಿ ಮಾಡಬೇಕು. ನೀವು ಮಾಡೋಕ್ಕಾಗ್ತಾರೆ ಹೇಳಿ, ನಾವೆಲ್ಲ ಫಂಡ್ ಕಲೆಕ್ಟ್ ಮಾಡ್ತೀವಿ, ನೀವು ಮಾಡಿ ದಸರಾನ. ನಮ್ಮದರಲ್ಲಿ ಯಾವುದೇ ಥರ ಒಂದು ಇದಿಲ್ಲ. ಬುಲೆಟ್ ಚಂದ್ರು ಅಂತ ಚಾಮರಾಜನಗರ.